ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಅರೆಸ್ಟ್ ಆಗಿ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಡ್ರಿಲ್ ಮಾಡಲಾಗ್ತಾ ಇದೆ. ದರ್ಶನ್ಗೆ ನನಗೂ ಕೊಲೆಗೂ ಸಂಬಂಧವಿಲ್ಲ ಅಂತ ಹೇಳ್ತಾ ಇದ್ದಾರೆ ದರ್ಶನ್ ವಿಚಾರಣೆಯನ್ನು ಮಾಡುವಂತ ಸಂದರ್ಭದಲ್ಲಿ. ಸೊ ಇವರು ಈ ರೀತಿಯಾಗಿ ಹೇಳ್ತಾರೆ ಅನ್ನುವಂಥದ್ದು ಗೊತ್ತಿದೆ ಪೊಲೀಸರಿಗೆ. ಸೊ ಹೀಗಾಗಿ ಪವಿತ್ರ ಗೌಡ ಅವರನ್ನು ಕೂಡ ವಿಚಾರಣೆ ಮಾಡಲಾಗ್ತಾ ಇದೆ. ಈ ಸಂದರ್ಭದಲ್ಲಿ CDR CCTV ಲೊಕೇಶನ್ ಸಾಕ್ಷ್ಯವನ್ನ ಮುಂದಿಟ್ಟು ತನಿಖೆಯನ್ನ ಮಾಡಲಾಗ್ತದೆ. ಅದರ ಜೊತೆಗೆ ಇದುವರೆಗೂ ಬಂಧಿತರಾಗಿರುವಂತಹ ಆರೋಪಿಗಳ ಹೇಳಿಕೆಯನ್ನ ಕೂಡ ಆಧರಿಸಿ ಪ್ರಶ್ನೆಯನ್ನ ಮಾಡಲಾಗ್ತಾ ಇದೆ ನಟ ದರ್ಶನ್ಗೆ, ಹಾಗೆ ಪವಿತ್ರ ಗೌಡಳಿಗೂ ಕೂಡ. ಇನ್ನು ಕೆಲ ಹೊತ್ತಲ್ಲೇ ದರ್ಶನ್ಗೆ ಮೆಡಿಕಲ್ ಟೆಸ್ಟ್ ಮಾಡುವಂತ ಸಾಧ್ಯತೆ ಇದೆ. ರಿಮ್ಯಾಂಡ್ ಅರ್ಜಿಯನ್ನ ಸಿದ್ಧ ಮಾಡ್ತಾ ಇದ್ದಾರೆ ಪೊಲೀಸರು. ಕೋರ್ಟ್ಗೆ ಹಾಜರುಪಡಿಸಲಿಕ್ಕೂ ಮುಂಚೆ ರಿಮ್ಯಾಂಡ್ ಅರ್ಜಿಯನ್ನ ರೆಡಿ ಮಾಡಬೇಕು, ಅದನ್ನು ಸಿದ್ಧ ಮಾಡ್ತಾ ಇದ್ದಾರೆ. ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ಲಿಕ್ಕೂ ಮುಂಚೆ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಬೇಕು. ಬೌರಿಂಗ್ ಆಸ್ಪತ್ರೆಗೆ ಕರ್ಕೊಂಡ್ಬಂದು ಅಲ್ಲಿ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸಲಾಗುತ್ತೆ. ಅಲ್ಲಿ ಪೊಲೀಸರು ಕೂಡ ಈಗ ಆಲ್ರೆಡಿ ಎಲ್ಲ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಪೊಲೀಸ್ ಪ್ರೊಟೆಕ್ಷನ್ ಅನ್ನ ಕೊಡಲಾಗಿದೆ ಬೌರಿಂಗ್ ಆಸ್ಪತ್ರೆಯ ಮುಂಭಾಗ. ACP ನೇತೃತ್ವದಲ್ಲಿ ಸಿದ್ಧವಾಗ್ತಾ ಇರುವಂತದ್ದು ರಿಮ್ಯಾಂಡ್ ಅರ್ಜಿ. 10 ದಿನಗಳ ಪೊಲೀಸ್ ಕಸ್ಟಡಿಗೆ ಕೇಳಲಿದ್ದಾರೆ ಪೊಲೀಸರು ಅನ್ನುವಂಥದ್ದು ಬಗ್ಗೆ ನ್ಯೂಸ್ 18ಗೆ ಇನ್ಸೈಡ್ ಮಾಹಿತಿ ಸಿಗ್ತಾ ಇರುವಂತದ್ದು. ಪೊಲೀಸರು ಮಾತ್ರ ನಿರಂತರವಾಗಿ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕಾಗಿರುವಂತಹ ಪ್ರೊಸೀಜರ್ ಅನ್ನ ಕೂಡ ಫುಲ್ಫಿಲ್ ಮಾಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಯಾವುದೇ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿದ ಬಳಿಕ 24 ಗಂಟೆಯ ಒಳಗಡೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕು. ಆ ಕೆಲಸ ಆಗುತ್ತೆ. ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಿಕ್ಕೂ ಮುಂಚೆ ಮೆಡಿಕಲ್ ಟೆಸ್ಟ್ ಅನ್ನು ಕೂಡ ಮಾಡಲಾಗುತ್ತೆ. ಅದನ್ನು ಕೂಡ ದರ್ಶನ್ ಅವರಿಗೆ ಮಾಡಿಸಲಾಗುತ್ತೆ. ಆದರೆ ದರ್ಶನ್ ಪರ ವಕೀಲರು ಹೇಳ್ತಾ ಇದ್ರು ಅವರನ್ನ ಜಸ್ಟ್ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ ಅಷ್ಟೇ. ಯಾವುದೇ ಒಬ್ಬ ವ್ಯಕ್ತಿ ಈ ರೀತಿಯಾಗಿ ಪ್ರಕರಣದಲ್ಲಿ ಆರೋಪ ಬಂದಂಥ ಸಂದರ್ಭದಲ್ಲಿ ವಿಚಾರಣೆ ಮಾಡ್ತಾರಲ್ಲ, ಆ ರೀತಿಯಾಗಿ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ. ಅವರು ಅರೆಸ್ಟ್ ಆಗಿಲ್ಲ ಅನ್ನುವ ರೀತಿಯಲ್ಲಿ ಮಾತನಾಡ್ತಾ ಇದ್ರು ದರ್ಶನ್ ಪರ ವಕೀಲರು. ಆದರೆ ಅವರು ಅರೆಸ್ಟ್ ಆಗಿದ್ದಾರೆ. ದರ್ಶನ್ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಅರೆಸ್ಟ್ ಮಾಡಿರುವಂಥ ಕಾರಣಕ್ಕೋಸ್ಕರನೇ ಮೆಡಿಕಲ್ ಟೆಸ್ಟ್ ಆದ ಬಳಿಕ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಾಗೋದು ಅಂಥದ್ದು. ಆದರೆ ಈ ಪ್ರಕರಣವನ್ನು ಗಮನಿಸಿ ನೀವು. 8ನೇ ತಾರೀಕು ಕೊಲೆ ಆಗಿರುತ್ತೆ, 9ನೇ ತಾರೀಕು ಶವ ಸಿಗುತ್ತೆ. ಅದಾದ ನಂತರ ಬಂದು ಸರೆಂಡರ್ ಆಗ್ತಾರೆ 3 ಜನ. ಇದೆಲ್ಲವೂ ಕೂಡ ಆಗಿರುವಂಥದ್ದು ಜಸ್ಟ್ 3 ದಿನದ ಅಂತರದಲ್ಲಿ. 3 ದಿನದ ಅಂತರದಲ್ಲಿ ಪೊಲೀಸರು ನಿಜಕ್ಕೂ ಹ್ಯಾಟ್ಸ್ ಆಫ್ ಹೇಳಬೇಕು ಪೊಲೀಸರಿಗೆ. ಈ ಪ್ರಕರಣದಲ್ಲಿ ತುಂಬಾ ವೇಗವಾಗಿ ತನಿಖೆಯನ್ನ ಮಾಡಿ ಯಾರ್ಯಾರೆಲ್ಲ ಇದ್ದಾರೆ ಈ ಪ್ರಕರಣದಲ್ಲಿ ಅನ್ನುವಂಥದ್ರ ಬಗ್ಗೆ ಟ್ರೇಸ್ ಔಟ್ ಮಾಡುವಂತ ನಿಟ್ಟಿನಲ್ಲಿ ಬೇಗ ಯಶಸ್ಸನ್ನ ಸಾಧಿಸಿರುವಂಥದ್ದು ಪೊಲೀಸರು. ಪೊಲೀಸ್ ಭಾಷೆಯಲ್ಲಿ ಆರೋಪಿಗಳಿಗೆ ಡ್ರಿಲ್ ಮಾಡಿದಾಗ ಈ ಪ್ರಕರಣ ಹೊರಗೆ ಬಂದಿದೆ. ಇನ್ನು ಕೊಲೆ ಆರೋಪದಲ್ಲಿ ಡೌಟ್ ಬಂದಂತ ಹಿನ್ನೆಲೆಯಲ್ಲಿ ನಟ ದರ್ಶನ್ ಅವರನ್ನ ಕರೆದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಅವರು ತಪ್ಪು ಮಾಡಿದ್ದಾರೆ ಅಂತ ಅಲ್ಲ, ಸಾಮಾನ್ಯ ಪ್ರಜೆ ಮೇಲೆ ಡೌಟ್ ಬಂದರೂ ಕೂಡ ಕರೆದು ವಿಚಾರಣೆಯನ್ನ ಮಾಡ್ತಾರೆ. ಕರೆದು ವಿಚಾರಣೆ ಮಾಡ್ತಾರೆ ಹೌದು, ಆದರೆ ಅಲ್ಲಿಂದ ಅರೆಸ್ಟ್ ಮಾಡಿ ಕರ್ಕೊಂಬಂದು ವಿಚಾರಣೆ ಮಾಡಲ್ಲ. ಫಸ್ಟು ದೊಡ್ಡ ಸೆಲೆಬ್ರಿಟಿ ಆಗಿರುವಂಥ ಕಾರಣಕ್ಕೋಸ್ಕರ ಫಸ್ಟ್ ಒಂದು ಸ್ವಲ್ಪ ನೋಟಿಸನ್ನು ಕೊಟ್ಟಿರೋರು ಅಥವಾ ಯಾವುದೇ ಸಾಕ್ಷಿಗಳು ಸಿಗದಿರುವಂಥ ಕಾರಣಕ್ಕೋಸ್ಕರ ಏನೋ ಸುಮ್ಮನೆ ಆರೋಪ ಮಾಡ್ತಾ ಇದ್ದಾರೆ ಅಂತ ಫಸ್ಟ್ ನೋಟಿಸನ್ನು ಕೊಟ್ಟಿರೋರು. ಆದರೆ ಸಾಕ್ಷ್ಯಗಳು ಸಿಕ್ಕಿದ್ದಾವೆ. ಸಾಕ್ಷ್ಯಗಳು ಸಿಕ್ಕಿರುವಂಥ ಕಾರಣಕ್ಕೋಸ್ಕರನೇ ಅಲ್ಲಿಂದ ಮೈಸೂರಿನಿಂದ ಕರ್ಕೊಂಡ್ಬಂದಿರುವಂಥದ್ದು. ದರ್ಶನ್ ಅವರನ್ನ ಇನ್ನೂ ಅರೆಸ್ಟ್ ಮಾಡಿಲ್ಲ ಅಂತ ದರ್ಶನ್ ಪರ ವಕೀಲ ನಾರಾಯಣ ಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನೋ ಒಂದು ನಡೆದಿರ್ತಕ್ಕಂಥ ಘಟನೆಯ ಸಂಬಂಧಪಟ್ಟಂಗೆ ಒಂದು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಅವ್ರದ್ದು ಆಲ್ರೆಡಿ ಏನೋ ಅವ್ರು ಮಾಡ್ಬಿಟ್ಟಿದ್ದಾರೆ, ಅವ್ರು ಮಾಡಿಸ್ಬಿಟ್ಟಿದ್ದಾರೆ, ಅದೆಲ್ಲ ಖಂಡಿತ ಸುಳ್ಳು. ಏನು ಆ ಥರ ಎಲ್ಲ ಏನಿಲ್ಲ. ಅವ್ರಿಗೆ ಏನೋ ಒಂದು ಟವರ್ ಲೊಕೇಶನ್ ಯಾರೋ ಇರ್ತಕ್ಕಂಥವ್ರು, ಯಾರೋ ಅಕ್ಕಪಕ್ಕ ಇರ್ತಕ್ಕಂಥವ್ರು ಯಾರೋ ಹೋಗಿದ್ದಾರೆ, ಯಾರೋ ಹೋಗಿರ್ಬೋದು. ಒಂದು ಜಸ್ಟ್ ಒಂದು ಡೌಟ್ ಮೇಲೆ ಜಸ್ಟ್ ಅಷ್ಟೇ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಅವ್ರೇನೋ ತಪ್ಪು ಮಾಡಿದ್ದಾರೆ ಅಂತ ಅಲ್ಲ, ಕರೆದಿದ್ದಾರೆ. ಒಬ್ಬ ಸಾಮಾನ್ಯ ಪ್ರಜೆಗೂ ಕರೀತಾರೆ. ಏನೋ ಒಂದು ಅವ್ರಿಗೆ ಡೌಟ್ ಬಂದ್ರೆ ಕರೆದಿದ್ದಾರೆ ಅಷ್ಟೇ. ಅದನ್ನ ಬಿಟ್ರೆ ಇನ್ನೇನು ಬೇರೇನು ಇಲ್ಲ. ಒಂದು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇವನ್ ಪೊಲೀಸ್ನವ್ರು ಮಾಡೋ ಇನ್ವೆಸ್ಟಿಗೇಷನ್ ಅಲ್ಲಿ ತೊಂದರೆ ಮಾಡೋದು ಕೂಡ ನಮ್ದು ಎಲ್ಲೋ ಒಂದ್ ಕಡೆ ಪೊಲೀಸ್ನವ್ರು ಮಾಡ್ತಾ ಇರ್ತಕ್ಕ ಇನ್ವೆಸ್ಟಿಗೇಷನ್ ಅನ್ನೆಸೆಸರಿ ನಾವು ಇಂಟರ್ಫಿರೆನ್ಸ್ ಆಗೋದು ಸರಿಯಲ್ಲ. ಸೊ ಈಗ ಹೇಳಿದೀವಿ, ಯಾವುದೇ ರೀತಿ ತೊಂದರೆನೂ ಇಲ್ಲ. ಅವ್ರು ಆರಾಮಾಗಿ ಅವ್ರ ಪಾರ್ಗೆ ಅವ್ರು ಕೂತಿದ್ದಾರೆ. ಅವ್ರ ಪಾರ್ಗೆ ಅವ್ರ ಸ್ಟೇಟ್ಮೆಂಟ್ ನನಗೇನು ಗೊತ್ತಿಲ್ಲ ಅನ್ನೋದು ಸಂಬಂಧಪಟ್ಟ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಅಷ್ಟೇ. ಕೊಟ್ಟಿದ್ದಾರೆ, ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಏನು ಅದೇನು ಸಮಸ್ಯೆ ಅಲ್ಲ, ಪ್ರೊಸೀಜರ್ ಆಗಿದೆ, ಅಲ್ಲಿ ಏನು ಸಮಸ್ಯೆ ಇಲ್ಲ. ಜಸ್ಟ್ ಮಾಡ್ತಾ ಇದಾರೆ ಪೊಲೀಸ್ನವರು. ಅವ್ರ ಡ್ಯೂಟಿ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅರೆಸ್ಟ್ ಮಾಡಿಲ್ಲ, ಇದು ವಿಚಾರಣೆ ಕರೆದಿರೋದು. ಅರೆಸ್ಟ್ ಅಲ್ಲಲ್ಲ, ಅವರು ವಿಚಾರಣೆ ಮಾಡಬೇಕಾದ್ರೆ ಅದು ಅವ್ರ ಹತ್ರ ಮಾತಾಡುವಂತ ಅವಶ್ಯಕತೆನೂ ಬೀಳೋದಿಲ್ಲ. ಆಸ್ ಪರ್ ಲಾ ಪ್ರಕಾರ ಆಸ್ ಎ ಲಾಯರ್ ನಾನು ಬಂದಿದ್ದೀನಿ, ಜಸ್ಟ್ ಒಂದು ಮಾತಾಡಿದ್ದೀನಿ. ಅವ್ರಿಗೆ ಹೇಳಿದ್ದಾರೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ನಮ್ಗೆ ಒಳಗಡೆ ನಿಮ್ಗೆ ಕರಿತೀವಿ ಸರ್ ಅಂತ ಹೇಳಿದ್ವಿ. ಯಾಕಂದ್ರೆ ಕಂಪ್ಲೀಟ್ಲಿ ಅವ್ರ ಇನ್ವೆಸ್ಟಿಗೇಷನ್ ಕೂಡ ನಾವು ಕೂಡ ತೊಂದರೆ ಮಾಡಬಾರ್ದು. ಸೊ ಅವ್ರೇನೋ ಕೇಳಿದ್ರು, ಅವ್ರೇನೋ ಅರೆಸ್ಟ್ ಮಾಡಿಲ್ಲ, ಜಸ್ಟ್ ವಿಚಾರಣೆ ಕರೆದಿದ್ದಾರೆ. ವಿಚಾರಣೆಯಲ್ಲಿ ಅವ್ರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಇಷ್ಟ ಆಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಮಂಜು, ನೋಡ್ತಾ ಇದ್ವಲ್ಲ, ದರ್ಶನ್ ಪರ ವಕೀಲ ನಾರಾಯಣ ಸ್ವಾಮಿ ಅವರು ಹೇಳ್ತಾ ಇದ್ದಾರೆ ಅವರನ್ನ ಅರೆಸ್ಟ್ ಮಾಡಿಲ್ಲ,
ಸಾಮಾನ್ಯ ವ್ಯಕ್ತಿಯೊಬ್ಬರನ್ನ ಕರ್ಕೊಂಬಂದು ಹೆಂಗ್ ವಿಚಾರಣೆ ಮಾಡ್ತಾರೆ ಹಂಗೆ ವಿಚಾರಣೆ ಮಾಡ್ತಾ ಇರುವಂಥದ್ದು ಅಷ್ಟೇ ಅಂತ ಅರೆಸ್ಟ್ ಮಾಡಿರುವಂಥ ವಿಚಾರವನ್ನ ತಳ್ಳಿ ಹಾಕ್ತಾ ಇದ್ದಾರೆ. ಏನಾಗಿದೆ, ಅರೆಸ್ಟ್ ಆಗಿದ್ದಾರಾ ಇಲ್ವಾ ಅನ್ನುವಂಥದ್ರ ಬಗ್ಗೆ ಕ್ಲಾರಿಟಿಯನ್ನ ಕೊಡೋದಾದ್ರೆ ಅಂತ. ಪೃಥ್ವಿ, ಸದ್ಯಕ್ಕೆ ನಟ ದರ್ಶನ್ ಅವರನ್ನು ಕೂಡ ಅರೆಸ್ಟ್ ಮಾಡಿರುವಂತಹದ್ದು. ಯಾಕಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಾಕ್ಷ್ಯಾಧಾರಗಳನ್ನ ಈಗಾಗಲೇ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಆರೋಪಿಗಳು ಒಂದು ಕಡೆ ಸರೆಂಡರ್ ಆದಂತಹ ಸಂದರ್ಭದಲ್ಲಿ ಕೊಟ್ಟಂತಹ ಹೇಳಿಕೆ ಸಾಕಷ್ಟು ಅನುಮಾನಗಳನ್ನ ಮೂಡಿಸುತ್ತೆ. ಈ ಒಂದು ನಿಟ್ಟಿನಲ್ಲಿ ಅವರನ್ನ ಕ್ರಾಸ್ ವೆರಿಫೈ ಮಾಡಿದಂತಹ ಸಂದರ್ಭದಲ್ಲಿ ನಟ ದರ್ಶನ್ ಅವರ ಹೆಸರನ್ನು ಹೇಳ್ತಾರೆ. ಜೊತೆಗೆ ನಟ ದರ್ಶನ್ ಸೇರಿದಂತೆ ನಟಿ ಅವರ ಹೆಸರನ್ನು ಕೂಡ ಅಷ್ಟೇ ಪ್ರಸ್ತಾಪವನ್ನು ಮಾಡ್ತಾರೆ. ಇದನ್ನ ಕ್ರಾಸ್ ವೆರಿಫೈ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಪೊಲೀಸರು ಎಲ್ಲಾ ಒಂದು ಆಯಾಮದಲ್ಲೂ ಕೂಡ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾರೆ. ಯಾಕಂದ್ರೆ RR ನಗರದ ಒಂದು ಕಾರ್ ಶೆಡ್ ನಲ್ಲಿ ನಾವು ಹಲ್ಲೆಯನ್ನ ಮಾಡಿದ್ವಿ, ಅಲ್ಲಿ ಕೊಲೆಯನ್ನ ಮಾಡಿದ್ವಿ ಅಂತ ಹೇಳಿದಂತ ಸಂದರ್ಭದಲ್ಲಿ ಪೊಲೀಸರು ಮೊದಲನೇದಾಗ ಅಲ್ಲಿಗೂ ಕೂಡ ಹೋಗ್ತಾರೆ, ಅಲ್ಲಿ ಕೂಡ ಮಹಾಜರನ್ನು ಕೂಡ ಮಾಡ್ತಾರೆ. ಮಹಾಜರಾದಂತಹ ಬಳಿಕ ಅಲ್ಲಿರುವಂತಹ ಒಂದಷ್ಟು CC ಕ್ಯಾಮೆರಾದ ದೃಶ್ಯಾವಳಿಗಳನ್ನು ಕೂಡ ಅಷ್ಟೇ ಕಲೆಕ್ಟ್ ಮಾಡ್ಕೊಳ್ತಾರೆ. ಇದಂತ ಬಳಿಕ ಅವರು ಕೊಲೆ ಆಗ್ತಾರೆ. ಕೊಲೆ ಆದಂತ ಬಳಿಕ ಸ್ಕಾರ್ಪಿಯೋ ಕಾರ್ನಲ್ಲಿ ಅಲ್ಲಿಂದ ನೇರವಾಗಿ ಕಾಮಾಕ್ಷಿ ಪಾಳ್ಯ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಮೋರಿಯಲ್ಲಿ ಶವವನ್ನು ಬಿಸಾಕಿದ್ವಿ ಅಂತಾನು ಕೇಳಿ ಹೇಳ್ತಾರೆ. ಆ ಮಾರ್ಗದುದ್ದಕ್ಕೂ ಕೂಡ ಇರುವಂತಹ CC ಕ್ಯಾಮೆರಾಗಳನ್ನು ಕೂಡ ಅಷ್ಟೇ ಮೊದಲನೇದಾಗಿ ಕಲೆಕ್ಟ್ ಮಾಡ್ಕೊಂಡಿರ್ತಾರೆ. ಇದಾದಂತಹ ಬಳಿಕ ಯಾರೆಲ್ಲ ಇದ್ರು ಅಂದಾಗ ಖುದ್ದಾಗಿ ನಟ ದರ್ಶನ್ ಅವರು ಕೂಡ ಇದ್ರು, ಅವರೇ ಹಲ್ಲೆಯನ್ನ ಮಾಡಿದ್ರು, ಅವರು ತಮ್ಮ ಬೆಲ್ಟ್ ನಿಂದ ಹೊಡೆದ್ರು. ತದನಂತರ ಆ ಒಂದು ವ್ಯಕ್ತಿಯನ್ನ ಅವರು ಗೋಡೆಗೆ ಕೂಡ ಹೊಡೆದ್ರು. ಈ ಒಂದು ಸಂದರ್ಭದಲ್ಲಿ ಆತ ಸಾವನ್ನಪ್ಪಿದ್ದಾನೆ ಅನ್ನುವಂಥದ್ದನ್ನು ಕೂಡ ಅಷ್ಟೇ ಆರೋಪಿಗಳು ಹೇಳಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಟ ದರ್ಶನ್ ಅಲ್ಲಿ ಇದ್ರಾ ಇಲ್ವಾ ಅನ್ನುವಂಥದ್ದನ್ನ ಟವರ್ ಡಂಪ್ ನ ಮುಖಾಂತರವಾಗಿ ಲೊಕೇಶನ್ ನ ಪೊಲೀಸರು ಟ್ರೇಸ್ ಮಾಡ್ತಾರೆ. ಆ ಒಂದು ಟ್ರೇಸ್ ಮಾಡಿದಂತಹ ಸಂದರ್ಭದಲ್ಲಿ ಏನು ಆರೋಪಿಗಳು ಕೊಟ್ಟಂತಹ ಒಂದು ಕೊಲೆಯಾದಂತಹ ಟೈಮ್ ಏನಿತ್ತು, ಆ ಒಂದು ಟೈಮ್ ನಲ್ಲಿ ನಟ ದರ್ಶನ್ ಅವರು ಕೂಡ ಅಷ್ಟೇ ಅಲ್ಲೇ ಇದ್ರು ಅನ್ನುವಂಥದ್ದಕ್ಕೆ ಟೆಕ್ನಿಕಲ್ ಆಗಿ ಎವಿಡೆನ್ಸ್ ಅನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡಿದ್ದು. ಯಾವಾಗ ಇದೆಲ್ಲವನ್ನು ಕೂಡ ಕಲೆಕ್ಟ್ ಮಾಡ್ಕೊಡ್ತಾರೋ, ಕಲೆಕ್ಟ್ ಮಾಡ್ಕೊಂಡಿದ್ದ ಅಂತ ಬಳಿಕ ದರ್ಶನ್ ಅಲ್ಲಿ ಇರುವಂತದ್ದು ಕನ್ಫರ್ಮ್ ಆಗುತ್ತೋ ಅಂತಾರೋ ಆಗ್ಲೇ ದರ್ಶನ್ ಅನ್ನ ಅರೆಸ್ಟ್ ಮಾಡಬೇಕು ಅನ್ನೋ ತೀರ್ಮಾನಕ್ಕೆ ಪೊಲೀಸರು ಬರ್ತಾರೆ. ಅದರಂತೆ ನಿನ್ನೆ ಮಧ್ಯರಾತ್ರಿಯ ಪೊಲೀಸರು ಹಿರಿಯ ಅಧಿಕಾರಿಗಳ ನೇತೃತ್ವದ ಒಂದು ಮೀಟಿಂಗ್ ಅನ್ನ ಮಾಡ್ತಾರೆ. ಮೀಟಿಂಗ್ ಮಾಡಿಕೊಂಡು 3 ಜನ ಇನ್ಸ್ಪೆಕ್ಟರ್ ಗಳನ್ನ ಮೈಸೂರಿಗೆ ಕಳಿಸ್ಕೊಡ್ತಾರೆ. ಯಾಕಂದ್ರೆ ದರ್ಶನ್ ಇನ್ಸಿಡೆಂಟ್ ಆದಂತ ಬಳಿಕ ನೇರವಾಗಿ ಮೈಸೂರಿಗೆ ಹೋಗಿರ್ತಾರೆ. ಖಾಸಗಿ ಹೋಟೆಲ್ ನಲ್ಲಿ ರೂಮ್ ಮಾಡ್ಕೊಂಡಿರ್ತಾರೆ. ರೂಮ್ ಮಾಡ್ಕೊಂಡಿದ್ದಂತ ಸಂದರ್ಭದಲ್ಲಿ ಅವರ ಟವರ್ ಲೊಕೇಶನ್ ಕೂಡ ಅಷ್ಟೇ ಮೈಸೂರು ತೋರಿಸುತ್ತೆ. ಆಗ ಇವತ್ತು ಬೆಳಗಿನ ಜಾವ ಮೈಸೂರಿಗೆ ರೀಚ್ ಆದಂತಹ ಪೊಲೀಸ್ ಸುಮಾರು 7-7:30 ವೇಳೆಗೆ ನಟ ದರ್ಶನ್ ಅವರನ್ನ ಅರೆಸ್ಟ್ ಮಾಡ್ಕೊಳ್ತಾರೆ. ಅರೆಸ್ಟ್ ಮಾಡ್ಕೊಂಡಂತ ಸಂದರ್ಭದಲ್ಲೂ ಕೂಡ ನಟ ದರ್ಶನ್ ಯಾವ ಉದ್ದೇಶಕ್ಕೆ ನನ್ನ ಅರೆಸ್ಟ್ ಮಾಡ್ತಿದ್ರಿ ಅಂತ ಕೇಳ್ತಾರೆ. ಈ ಒಂದು ಸಂದರ್ಭದಲ್ಲಿ ತಮ್ಮ ಮೇಲೆ ಕೊಲೆ ಆರೋಪ ಇದೆ, ಯಾಕಂದ್ರೆ ಕೊಲೆ ಪ್ರಕರಣದಲ್ಲಿ ಆರೋಪ ಹೊತ್ತಂತಹ ಆರೋಪಿಗಳು ನಿಮ್ಮ ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ ಅಂತ ಹೇಳ್ತಾರೆ. ತದನಂತರ ಚಂದ್ರ ಲೇಔಟ್ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬರ್ತಾರೆ, ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬರ್ತಾರೆ. ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬಂದು ಇಂಟ್ರಾಗೇಷನ್ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ಅಷ್ಟೇ ಮೊದಲದಾಗಿ ನಟ ದರ್ಶನ್ ಪ್ರಕರಣಕ್ಕೂ ನನಗೂ ಯಾವುದೇ ರೀತಿಯಂತ ಸಂಬಂಧ ಇಲ್ಲ, ನಾನು ಯಾರನ್ನು ಕೂಡ ಕೊಲೆ ಮಾಡಿ ಅಂತಾನು ಕೂಡ ಹೇಳಿಲ್ಲ ಅಂತ ಹೇಳ್ತಾರೆ. ಆದ್ರೆ ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ಸಿಕ್ಕಂತ ಸಾಕ್ಷ್ಯಾಧಾರಗಳೇನಿತ್ತು, ಟೆಕ್ನಿಕಲ್ ಎವಿಡೆನ್ಸಸ್ ಏನಿತ್ತು, ಅದನ್ನ ಮುಂದೆ ಇಟ್ಕೊಂಡು ಮತ್ತು ಆರೋಪಿಗಳು ಕೊಟ್ಟಂತ ಹೇಳಿಕೆಗಳನ್ನ ಮುಂದೆ ಇಟ್ಕೊಂಡು ಇಂಟ್ರಾಗೇಷನ್ ಮಾಡಿದಂತ ಟೈಮ್ ನಲ್ಲಿ ನಟ ದರ್ಶನ್ ಹೇಳಿರುವಂತದ್ದು ನಾನು ಕೊಲೆ ಮಾಡಿ ಅಂತ ಹೇಳಿಲ್ಲ, ಬದಲಾಗಿ ಹೆದರ್ಸೋಣ ಅಂತ ಹೇಳಿದ್ದೆ. ಆದ್ರೆ ಈ ರೀತಿಯಾಗಿ ಆಗಿದೆ ಅನ್ನುವಂಥದ್ರ ಬಗ್ಗೆ ಬಾಯ್ಬಿಟ್ಟಿರುವಂತದ್ದು. ಸದ್ಯಕ್ಕೆ ನಟ ದರ್ಶನ್ ಆಗಿರ್ಬೋದು ಮತ್ತು ಆರೋಪಿಗಳಾಗಿರ್ಬೋದು ಎಲ್ಲರ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ದಾಖಲು ಮಾಡ್ಕೊಳ್ತಿದ್ದಾರೆ. ಪ್ರಕರಣದಲ್ಲಿ ಅಧಿಕೃತವಾಗಿ 11 ಜನರನ್ನ ತೋರಿಸ್ಕೊಂಡಿದ್ದಾರೆ. ನಟ ದರ್ಶನ್ ಮತ್ತು ಪವಿತ್ರ ಅವರನ್ನ ಬಹುತೇಕ 12 ಮತ್ತು 13 ಆರೋಪಿಗಳು ಅಂತ ತೋರಿಸ್ಕೊಳ್ತಾರೆ. ಮಧ್ಯಾಹ್ನ 3 ಗಂಟೆ ವೇಳೆಗೆ ಎಲ್ಲಾ ಆರೋಪಿಗಳನ್ನು ಕೂಡ ಅಷ್ಟೇ ಅಧಿಕೃತವಾಗಿ ಅರೆಸ್ಟ್ ಅನ್ನ ತೋರಿಸಿಕೊಂಡು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡೋದಕ್ಕೂ ಕೂಡ ಅಷ್ಟೇ ತಯಾರಿಗಳನ್ನ ಮಾಡ್ಕೊಳ್ತಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.